ಆ್ಯಕ್ಚುಲಿ ಸ್ಪೆಷಲು ಅಂದರೆ ಇದಕ್ಕೆ ಅಂತಲೇ ಎಷ್ಟು ವರ್ಷದ ಕನಸು. ಇವಾಗ ಥಿಯೇಟ್ರಲ್ಲಿ ಎಲ್ಲರ ಜೊತೆ ನೋಡೋದೇ ಒಂದು ಸ್ಪೆಷಲ್ ಅಲ್ವಾ. ಮೊದಲನೇ ಶೋ ಅದು ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು. ಕ್ಲೈಮ್ಯಾಕ್ಸ್ವರೆಗೂ ಜನರನ್ನ ಹೇಗೆ ಕೂರಿಸೋದು ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತಲ್ಲ, ಅದು ಜನ ಎಷ್ಟು ಎಂಜಾಯ್ ಮಾಡ್ತಿರೋದನ್ನು ನಾವು ನೋಡೋಕ್ಕೆ ಖುಷಿ ಆಗ್ತಿತ್ತು, ಹ್ಯಾಪಿ. ಆಡಿಯನ್ಸ್ ಏನು ಹೇಳ್ತಾ ಇದ್ದಾರೆ ಸರ್? ಆಡಿಯನ್ಸ್ ಆಬ್ವಿಯಸ್ಲಿ ಅಲ್ವಾ, ಅಂದರೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ ಅನ್ನೋದು ಅದು ಗೊತ್ತಾಗುತ್ತೆ. ಅವ್ರ ಮಾತು ಪಕ್ಕದಲ್ಲಿ ಕೂತಾಗ್ಲೂ ಗೊತ್ತಾಯಿತು. ಆಮೇಲೆ ರಿಯಾಕ್ಟ್ ಆಗ್ತಿದ್ರಲ್ವಾ ಸೀನ್ಸು. ನಾವು ಆಲ್ರೆಡಿ ಸಿನಿಮಾ ನೋಡಿದ್ದೀವಿ, ಎಲ್ಲೆಲ್ಲಿ ರಿಯಾಕ್ಟ್ ಆಗ್ತಾರೆ, ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ಲ, ಅಲ್ಲೆಲ್ಲ ರಿಯಾಕ್ಟ್ ಆದಾಗ ಖುಷಿ ಆಗುತ್ತೆ. ನಿಮ್ಗೆ ಏನು ಸರ್? ತುಂಬ ಖುಷಿ ಆಯಿತು. ಸೊ ನಾನು ಫೈನಲ್ ಕಾಪಿ ನಾನು ಫಸ್ಟ್ ಟೈಮ್ ನೋಡೋದು. ಸೊ ಮೇಜರ್ ಆಗಿ ಕ್ಲೈಮ್ಯಾಕ್ಸ್ ತುಂಬ ಫುಲ್ ಸಿನಿಮಾಗೆ ಚೆನ್ನಾಗಿ ರಿವ್ಯೂ ಬಂದಿದೆ, ಬಟ್ ಕ್ಲೈಮ್ಯಾಕ್ಸ್ ಇಸ್ ಮೋರ್ ಇಮೋಷನಲ್ ಅಂತ ಎಲ್ಲ ಹೇಳ್ತಿದ್ರು. ಯಾ ವೇಟಿಂಗ್. ಸುದೀಪ್ ಸರ್ ಸಿನಿಮಾ ನೋಡಬೇಕು ಅಂತಿದ್ರು, ಬಟ್ ನೆಕ್ಸ್ಟ್ ವೀಕ್ ನೋಡ್ತಾರೆ. ಟ್ರೈಲರ್ ಟೀಸರ್ ನೋಡ್ಬಿಟ್ಟು ಅವರು ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ. ಸೊ ಸಿನಿಮಾ ಆದಷ್ಟು ಬೇಗ ನೋಡ್ತಾರೆ ಅವರು. ನವೀನ್ ಕೃಷ್ಣ ಅವರು ಮೊದಲ ಅದೇ ಎಷ್ಟು ಸಲ ನನ್ನ ಸ್ಕ್ರೀನಲ್ಲಿ ನೋಡಿದ್ರು ಅವರ ಅಪಿಯರೆನ್ಸ್ ಇದೆಯಲ್ಲ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಅದು ತುಂಬ ಖುಷಿ ಆಯ್ತು ನನಗೆ. ಅಂದರೆ ಅವರು ಅಟೈರ್ ಫಸ್ಟ್ ಟೈಮ್ ನೆಗೆಟಿವ್ ಶೇಡಲ್ಲಿ ಈ ಥರ ನೋಡ್ತಿರೋದು ತುಂಬ ಖುಷಿ ಆಯ್ತು ನನಗೆ. ಯಾವುದು? ಸುದೀಪ್ ಸರ್ ಬಿಟ್ಟು ಹಾಂ, ಮಾತುಕತೆಯಲ್ಲಿದೆ. ಇನ್ನು ಪ್ರೊಡಕ್ಷನ್ ಹೌಸಿಂದ ತುಂಬ ಜನ ಮಾತಾಡ್ತಾ ಇದ್ದಾರೆ. ಸೊ ನಮಗೇನು, ನಾವು ಪ್ರಮೋಷನ್ಸಲ್ಲಿ ಬಿಸಿ ಇದ್ದೀವಿ. ಸೊ ನಮಗೆ ಆ ಐಡಿಯಾ ಇಲ್ಲ. ಸ್ವಲ್ಪ ಇವತ್ತು ತಿಳ್ಕೊಬೇಕೀಗ. ಹೌದು, ಮಾಡ್ತಾ ಇದ್ದಾರೆ. ಬೆಸ್ಟ್ ಕಾಂಪ್ಲಿಮೆಂಟ್ ಯಾವ್ದು ಬಂತು ಮೇಡಮ್? ನಾನು ಇವಾಗ ಫಸ್ಟ್ ನಿಮ್ಮ ಹತ್ರನೇ ಮಾತಾಡೋದು, ಬಂದು ಸಡನ್ ಗೊತ್ತಾಗ್ತಿಲ್ಲ. ಆಡಿಯನ್ಸ್ ಯಾರು ಏನು? ನಾನು ಜಾಸ್ತಿ ಯಾರ ಹತ್ರನೂ ಮಾತಾಡಿಲ್ಲ, ಇವಾಗ ಬಂದಿದ್ದಷ್ಟೇ. ಇವಾಗ ಹೋಗ್ಬೇಕು. ನಿಮ್ಗೆ ಹೇಗೆ ಅನಿಸ್ತು ಸರ್? ಎಲ್ಲ ಆಡಿಯನ್ಸ್ ಎಲ್ಲ ಬಂದು ಸೆಲ್ಫಿ ಎಲ್ಲ ಕೇಳ್ತಾ ಇದ್ದಾರೆ. ಅದೇ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದು ತುಂಬ ಇಷ್ಟ ಆಗ್ತಿದೆ, ಖುಷಿ ಆಗ್ತಿದೆ. ಅಂದರೆ ಇಷ್ಟು ವರ್ಷ ಕೆಲಸ ಮಾಡಿರೋದು ನಾವು ಸ್ಕ್ರೀನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಒಳ್ಳೆ ಪರ್ಫಾರ್ಮ್ ಮಾಡಬೇಕು ಅಂತಾನೆ ಅಲ್ವಾ. ಅದ್ರ ರಿಸಲ್ಟ್ ಇವತ್ತು ಕಾಣಿಸ್ತಾ ಇದೆ, ಜನ ಅದನ್ನು ಒಪ್ಕೊಂಡಿದ್ದಾರೆ ಅನ್ನೋದೇ ಖುಷಿ ಆಗ್ತಿದೆ, ಹ್ಯಾಪಿ. ನಿಮ್ಗೆ ಪರ್ಸನಲ್ ಆಗಿ ಏನು ಇಷ್ಟ ಆಯ್ತು ಅಂತ? ಪರ್ಸ್ನಲ್ ಆಗಿ ಸಿನಿಮಾ ಏನು ಹಿಂಗೆ ಇಷ್ಟ, ಎಡ್ಜ್ ಆಫ್ ದ ಸೀಟ್ ಕೂರ್ಸುತ್ತಲ್ವಾ. ಅಂದರೆ ಈಗ ನಾನು ನಾರ್ಮಲ್ ಆಡಿಯನ್ಸ್, ನಾನೇ ಎಷ್ಟೋ ಸಿನಿಮಾಗಳು ಥಿಯೇಟ್ರಲ್ಲಿ ನೋಡೋದೇನಕ್ಕೆ ಅಂದರೆ ಎಡ್ಜ್ ಆಫ್ ದ ಸೀಟ್ ಕೂರಿಸ್ಬೇಕು ನಮ್ಮನ್ನ ಅಂತ. ಅದು ಇದು ವರ್ಕ್ ಆಗಿದೆ ಅನ್ನೋದೇ ನಮಗೆ ಗೊತ್ತಲ್ವಾ, ಎಲ್ಲೆಲ್ಲಿ ಏನೆಲ್ಲ ನಡೆಯುತ್ತೆ ಅಂತ. ಬಟ್ ಅದು ಕೂರ್ಸುತ್ತಾ ಕೊನೆವರೆಗೂ ನಾವು ಕಾಯ್ತಾ ಇದ್ವಿ. ಎಲ್ಲರೂ ರಿಯಾಕ್ಷನ್ ಸೂಪರ್ ಆಗಿದೆ, ಖುಷಿ ಆಯ್ತು. ಅದೇ ರಿಕ್ವೆಸ್ಟ್ ಏನು ಅಂದ್ರೆ, ದಯವಿಟ್ಟು ಯಾರಿಗೂ ಕ್ಲೈಮ್ಯಾಕ್ಸ್ ಹೇಳ್ಬೇಡಿ, ಮಜಾ ಇರುತ್ತೆ. ಓಕೆ, ಥ್ಯಾಂಕ್ ಯು. ಕ್ಲೈಮ್ಯಾಕ್ಸ್ ಅಲ್ಲಿ ಫುಲ್ ಸೈಲೆನ್ಸ್ ಇತ್ತು. ಫ್ಯಾಮಿಲಿ, ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಇವಾಗ ಅವ್ರ ರಿಯಾಕ್ಷನ್ಸ್ ಫಸ್ಟ್ ಕೇಳಿಲ್ಲ, ಯಾಕೆಂದ್ರೆ ಆಡಿಯನ್ಸ್ ಜಾಸ್ತಿ ಮಾತಾಡಿಸ್ತಾ ಇದ್ರು. ಅಪ್ಪ ಅಮ್ಮ ಎಲ್ಲ ಹಿಂದೆ ಕೂತಿದ್ದಾರೆ ಪಾಪ. ಅವ್ರ ಮನೆಗೆ ಹೋಗಿ ಕೇಳ್ತೀನಿ. ಹಾಂ ಸರ್, ನೆಕ್ಸ್ಟ್ ಎಲ್ಲ ಸ್ಕ್ರೀನ್ಗೂ ಹೋಗ್ಬೇಕು ಅಂತ ಆಸೆ. ಎಷ್ಟಾಗುತ್ತೆ ಅಷ್ಟು ನಾವು ಅಟೆಂಡ್ ಆಗ್ತಾ ಇದೀವಿ. ಬೇರೆ ಕಡೆ ಬೆಂಗಳೂರು ಬಿಟ್ಟು ಹೊರಗಡೆ ಹೋಗ್ತಿದೀವಿ. ಮೈಸೂರು, ಮಂಡ್ಯ, ಮಂಗಳೂರು ಹೋಗ್ತಾ ಇದೀವಿ. ಅದಿನ್ನು ಪ್ಲಾನಿಂಗ್ ನಡೀತಾ ಇದೆ. ನಾಳೆ ನಾಡಿದ್ದು ಏನಾದ್ರು. ಥ್ಯಾಂಕ್ ಯು.